ಅನಿಸ್ತಿಲ್ಲ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸರ್ ಕರ್ಮ ಅನ್ನೋದು ಇದೆಯಲ್ಲ ಸರ್ ಜೀವನದಲ್ಲಿ ಸರಿಯಾಗಿ ಕೊಟ್ಟೈತೆ ಅನ್ಸುತ್ತೆ ಏಟು. ಅದನ್ನ ಅಟ್ಲೀಸ್ಟ್ ಇವಾಗಾದ್ರೂ ಅರ್ಥ ಮಾಡ್ಕೊಬೇಕು. ಆಮೇಲೆ ಪ್ಲೀಸ್ ಸರ್ ಇನ್ನೊಂದ್ಸತಿ ದಯವಿಟ್ಟು ಅವ್ರ ಬಗ್ಗೆ ನನ್ನ ಕೇಳಬೇಡಿ. ಯಾಕೆ ಅಂದರೆ ಸರ್ ನನಗೆ ಅಂತ ಒಂದು ಸ್ಟ್ಯಾಂಡರ್ಡ್ ಇದೆ ಸರ್, ನನಗೆ ಅಂತ ಒಂದು ತೂಕ ಇದೆ. ಪಾಪ ಆ ಅಮ್ಮನ ಮಕ್ಕ ನೋಡ್ರೆ ಆ ಅಮ್ಮನಿಗೆ ಫ್ರಸ್ಟ್ರೇಷನ್ ಅನ್ಸುತ್ತೆ. ಬಡ್ಕೊಂತ ಇರ್ತಾಳೆ, ಅರ್ಚ್ಕೊಂತ ಇರ್ತಾಳೆ. ಆ ಆ ಅರ್ಚಾಟ ಕಿರ್ಚಾಟದಿಂದ ನಾನು ಸ್ವಲ್ಪ ದೂರ ಸರ್. ನನ್ನ ಸರೌಂಡಿಂಗ್ ಇರೋರೆಲ್ಲ ತುಂಬ ಸ್ಟ್ಯಾಂಡರ್ಡ್ ಇರುವಂಥ ಜನಗಳು, ತುಂಬ ತೂಕ ಇರುವಂಥ ಜನಗಳು. ಆಮೇಲೆ ನಾವು ಈ ಥರ ಹಿಂಗ್ಸ್ಗಳ್ನ ನಮ್ಮ ಜೀವನದಲ್ಲಿ ನಾವು ನೋಡಿಲ್ಲ, ನೋಡೋಕ್ಕೆ ಇಷ್ಟಪಡೋದು ಇಲ್ಲ. ಅವ್ರ ಪಾಟಿಗೆ ಅವ್ರು ಏನು ಮಾಡ್ಕೊತಾರೋ ಮಾಡ್ಕೊಳ್ಳಿ. ಬಟ್ ಅವರ ವಿಷಯ ಆಮೇಲೆ ಅವ್ರ ಕಥೆಗಳು ನಮ್ಮ ಹತ್ರ ಬೇಡ ಸರ್. ಯಾಕಂದರೆ ನಮಗೆ ಆಗಿರೋ ಸಪ್ರೇಟ್ ಒಂದು ಸ್ಟ್ಯಾಂಡರ್ಡ್ ಇದೆ. ಸ್ಟ್ಯಾಂಡರ್ಡ್ಲೆಸ್ ಪೀಪಲ್ ಬಗ್ಗೆ ಎಲ್ಲ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ ಸರ್. ಸರ್ ಮೊನ್ನೆಯಿಂದ ಒಂದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಯಾವಾಗ ಹೊರಗೆ ಬಂದ್ರಿ, ಏನಾಗಿತ್ತು ಆ್ಯಕ್ಚುಲಿ? ಅದೇ ರೀಸೆಂಟಾಗಿ ಆಯಿತು. ನೆಕ್ಸ್ಟ್ ದಿನನೇ ಆಚೆ ಬಂತು. ಯಾಕಂದರೆ ಪಾಪ ಅದೆಲ್ಲ ನ್ಯಾಯ ನೀತಿ ಧರ್ಮ ಅಂತ ಪಾಪ ಎಲ್ಲರೂ ನೋಡಿದ್ರು. ಆಮೇಲೆ ನಮ್ಮ ಲಾನ್ ಮೇಲೆ ನಮಗೆ ತುಂಬ ಒಂದು ಅಪಾರವಾದ ಗೌರವ, ನಂಬಿಕೆ